ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲಾಸಿ ಕಿಚನ್ ಲಾಗ್ ವಿತ್ ಭೂಮಿ. ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಿಕನ್ ಟಿಕ್ಕಾನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಸ್ಪೈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಕೋಲ್ಡ್ ವಾಟರ್ನ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಸಾಲ್ಟ್ನ ಹಾಕೋತಾ ಇದ್ದೇನೆ. ಚಿಕನ್ನ ಈ ರೀತಿ ಕೋಲ್ಡ್ ವಾಟರಲ್ಲಿ ಸಾಲ್ಟು ವಿನಿಗರ್ ಜೊತೆ ನೆನೆಯೋಕ್ಕಿಡೋದ್ರಿಂದ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಚಿಕನ್ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೇನೆ. ಅದಕ್ಕೆ 1 ಕಪ್ಪಷ್ಟು ವಿನಿಗರ್ನ ಹಾಕೋತಾ ಇದ್ದೇನೆ. ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನೀಟಾಗಿ ಸಾಲ್ಟು ನೀರು ಜೊತೆ ಮಿಕ್ಸ್ ಆಗಬೇಕು. ಕರ್ಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಡಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು 15 ಮಿನಿಟ್ಸ್ ಅಥವಾ ಅರ್ಧ ಗಂಟೆ ಆದರೂ ನೆನೆಯೋಕ್ಕಿಡಿ ಕೋಲ್ಡ್ ವಾಟರಲ್ಲಿ. ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಚಿಕನ್ ಬರುತ್ತೆ. ಒಂದು 15 ಮಿನಿಟ್ಸು ಬಿಟ್ಬಿಟ್ಟು ಪುದೀನ ಚಿಕನ್ ಟಿಕ್ಕಾನ ಮಾಡೋಕ್ಕೆ ಮೇನ್ ಪುದೀನ ಮಸಾಲೆನ ರೆಡಿ ಮಾಡ್ಕೋಬೇಕು. ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಅಷ್ಟೇ ಸಮ ಪ್ರಮಾಣದಲ್ಲಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಪುದೀನ ಸೊಪ್ಪನ್ನ ಒಂದು ಅರ್ಧ ಕಟ್ಟಷ್ಟು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಡೋಣ. ಮಸಾಲೆನ ಸ್ವಲ್ಪ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತರಿ ಇರಬಾರ್ದು, ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಪೇಸ್ಟ್ ಮಾಡ್ಕೊಳ್ಳಿ ಸಾಕು. ನಂತರ ಈ ಮಸಾಲೆನ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಲ್ಡ್ ವಾಟರಲ್ಲಿ ನೆನೆಯೋಕ್ಕಿಟ್ಟಿರೋಂಥ ಚಿಕನ್ ನೀಟಾಗಿ ನೀರನ್ನೆಲ್ಲ ಇಂಟ್ಕೊಂಡು ಇನ್ನೊಂದು ಬೌಲ್ಗೆ ನೀಟಾಗಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ 1 kg ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ನಾನಿಲ್ಲಿ ಮಸಾಲೆನ ರುಬ್ಕೊಂಡಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಚಿಕನ್ನ ತೊಗೋತೀರ ಆ ಪ್ರಮಾಣಕ್ಕೆ ಕರೆಕ್ಟಾಗಿ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ರುಬ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಪೇಸ್ಟ್ನ ಎತ್ತಿಟ್ಕೊಳ್ಳಿ, ಬೇಕಾಗುತ್ತೆ. ಒಂದು ಸ್ಮಾಲ್ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ. ನಂತರ ಫ್ರೆಶ್ ಕ್ರೀಮ್ ಮತ್ತು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ವಿನಿಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮ್ಯಾರಿನೇಟ್ ಆಗೋಕ್ಕಿಡೋಣ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಮ್ಯಾರಿನೇಟ್ ಆಗೋಕ್ಕಿಡೋಣ. ನೀಟಾಗಿ ಸೆಟ್ ಆಗಬೇಕು ಮಸಾಲೆ ಎಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸೆಟ್ ಆಗಿದೆ ಮಸಾಲೆ ಎಲ್ಲ. ನಾನು ಈ ಚಿಕನ್ನ ಒಂದು ಕೇಕ್ ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ಕೊತಾ ಇದ್ದೇನೆ. ಏನಕ್ಕೆ ಅಂದರೆ ಡೈರೆಕ್ಟಾಗಿ ಬೆಂಕಿಲಿ ಸುಡೋದ್ರಿಂದ ಚಿಕನ್ ಅಷ್ಟು ರಫ್ ಆಗುತ್ತೆ, ಸಾಫ್ಟಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಒಂದು ವಿಷಲ್ನ ಕುಕ್ಕರಲ್ಲಿ ಹಾಕಿಸ್ಕೊತಾ ಇದ್ದೇನೆ. ನೀವು ಬೇಕಂದರೆ ಹಾಕಿಸ್ಕೋಬೋದು, ಇಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ಒಂದು ಕುಕ್ಕರ್ಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಒಂದು ಪ್ಲೇಟ್ನ ಇಟ್ಟು ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆನ ಅದ್ರ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಹಾಕಿಸ್ಕೊತಾ ಇದ್ದೇನೆ. ಒಂದು ವಿಸಲ್ ಆದಮೇಲೆ ಚಿಕನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇನ್ನೊಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಏನು ಬಿಸಿ ಇರಲ್ಲ, ಒಂದು ವಿಷಲ್ ಅಷ್ಟೇ ಹಾಕಿಸ್ಕೊಳ್ಳೋದ್ರಿಂದ ತುಂಬಾ ಬಾಯ್ಲ್ ಆಗಿರಲ್ಲ. ಒಂದು 20% ಅಷ್ಟೇ ಬಾಯ್ಲ್ ಆಗಿರುತ್ತೆ. ಹಾಗಾಗಿ ಒಂದು ವಿಸಲ್ ಹಾಕಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಟಿಕ್ಕನ ಮಾಡಲಿಕ್ಕೆ ಸ್ಟಿಕ್ ಸಿಗುತ್ತೆ ಆನ್ಲೈನ್ ಅಥವಾ ಶಾಪಲ್ಲಿ ಎಲ್ಲಾದರೂ ಸಿಗುತ್ತೆ. ಆ ಥರ ಸ್ಟಿಕ್ನ ತೊಗೊಂಡು, ಸ್ಟಿಕ್ ಇಲ್ಲ ಅಂತ ಅಂದರೆ ಟೂತ್ ಪಿಕ್ ಇರುತ್ತೆ, ಟೂತ್ ಪಿಕ್ನ ತೊಗೊಂಡು ಈ ರೀತಿ ಒಂದಾದ್ಮೇಲೆ ಒಂದು ಜೋಡಿಸ್ಕೊಳ್ಳಿ. ಇದ್ರ ಮಧ್ಯೆ ನೀವು ಬೇಕು ಅಂದರೆ ಆನಿಯನ್ನು, ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಇಲ್ಲ ಈ ರೀತಿ ಬರೀ ಚಿಕನ್ನೇ ಆದರೂ ಮಾಡ್ಕೋಬೋದು. ನಂತರ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ರೊಟ್ಟಿ ಮೇಕರ್ನ ಇಟ್ಟು ಈ ರೀತಿ ಬಾಯ್ಲ್ ಮಾಡ್ಕೊಳ್ಳಿ. ಚಿಕನ್ನ ಈ ರೀತಿ ಸುಡುವಾಗ ಮಧ್ಯ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಮತ್ತು ನಾನು ಫಸ್ಟೇ ಹೇಳಿದೆ ಒಂದು 2 ಸ್ಪೂನಷ್ಟು ಮಸಾಲೆನ ಎತ್ತಿಟ್ಕೊಳ್ಳಿ ಅಂತ. ಆ ಮಸಾಲೆನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಚಿಕನ್ನ ಫ್ರೈ ಮಾಡ್ಕೊಳ್ಳುವಾಗ ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇರಿ. ಇಲ್ಲ ಅಂತ ಅಂದರೆ ಚಿಕನ್ ತುಂಬ ರಫ್ ಆಗಿ ಬರುತ್ತೆ. ಹಾಗಾಗಿ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಜ್ಯೂಸಿಯಾಗಿರುತ್ತೆ. ಮಸಾಲೆನ ಈ ರೀತಿ ಮತ್ತೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಚಿಕನ್ನ ಕುಕ್ಕರಲ್ಲಿ ಒಂದು ವಿಷಲ್ನ ಹಾಕಿಸ್ಕೊಂಡು 20% ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಇದು ಬೇಯೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ತುಂಬ ಈಸಿಯಾಗಿ ತುಂಬ ನೀಟಾಗಿ ಬೇಯುತ್ತೆ. ಹಾಗಾಗಿ ಮುಂಚೆನೇ ಒಂದು ವಿಷಲ್ನ ಹಾಕಿಸ್ಕೊಳ್ಳಿ, ತುಂಬ ಜ್ಯೂಸಿಯಾಗಿ ಬರುತ್ತೆ.
ಈ ರೀತಿ ರುಬ್ಕೊಂಡಿರೋಂಥ ಮಸಾಲೆ ಮತ್ತು ಆಯಿಲ್ನ ಹಾಕ್ಕೊಂಡು ಅವಾಗ ತಿರುಗಿಸ್ಕೊತಾ ಇರಿ, ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 50% ಬಾಯ್ಲ್ ಆದಮೇಲೆ ಈ ರೀತಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಲಿ ಚಿಕನ್ನ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಥರ ರೋಟಿ ಮೇಕರ್ ಇಲ್ಲ ಅಂತಂದರೆ ಒಂದು ಸ್ಟವ್ ಮೇಲೆ ತವಾ ಅಥವಾ ಹಂಚನ್ನ ಇಟ್ಕೊಂಡಾದರೂ ಬೇಯಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಾದರೂ ಬೇಯಿಸ್ಕೊಳ್ಳಿ. ಮನೇಲಿ ಒಲೆ ಅಥವಾ ಸೌದೆ ಇತ್ತು ಅಂದರೆ ಕೆಂಡನ ಮಾಡಿಕೊಂಡು ಆ ಕೆಂಡದಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೇಲೇ ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲೆನ ಯೂಸ್ ಮಾಡ್ದಲೇ ಪುದೀನ ಚಿಕನ್ ಟಿಕ್ಕಾನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಪುದೀನ ಚಿಕನ್ ಟಿಕ್ಕಾ ಅಂತೂ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಲೆಮನ್ನ ಸ್ಪ್ರೆಡ್ ಮಾಡಿಕೊಂಡು ಸರ್ವ್ ಮಾಡೋಕ್ಕೂ ರೆಡಿ ಆಯಿತು. ನೋಡ್ತಿದ್ದೀರಲ್ಲ ಚಿಕನ್ ಎಷ್ಟು ನೀಟಾಗಿ ಬೆಂದಿದೆ ಅಂತ, ಎಷ್ಟು ನೀಟಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬಾಯ್ಲ್ಡ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೇಲ್ಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.